25 ರೂಪಾಯಿ ಫಂಟ ಹಿಡಿದು ಅಳಿಗಾಡ್ಸ್ರಿ ನನ್ನ ಗಂಟ ಗಂಟ ಗಂಟ. ಬರ್ರಪ್ಪ ನಮ್ಮ ಚಾಂಪಿಯನ್ ಟ್ರೋಫಿ ಒಳಗ ಏನೇನ್ ಹಾಕದ ಏನೇನಿಲ್ಲ, ಯಾವ ದೊಡ್ಡ ದೊಡ್ಡ ಹಡಿಸಿ ನನ್ನ ಮಕ್ಕಳು ವೇದಿಕೆಸಿಂದರ ಏನೇನ್ ಮಾಡ್ಕೊಂಡಾರ ತಯಾರಿ ಅಂತ ಹೇಳ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗ ವಿಡಿಯೋಕ್ಕೊಂದು ಲೈಕ್ ಒತ್ತಿರಿ ನಿಮ್ಮ ಹೆಬ್ಬಟ್ಟಿಲಿ. ಏ ರೋಹಿತ, ಸ್ವಲ್ಪ ಚಲೋ ಮಾತಾಡೋಪ್ಪ. ನಾವುನ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತೇವಿ, ಹಿಂಗ ಮಾತಾಡುದೇನ? ಏನೋ ಮೀಟಿಂಗ್ ಕರೆದಿಪ್ಪ ಅಂತ ನಾವು ಬರ್ನ ಏನ್ ಕಿಮ್ಮತ್ತ ಕೊಡೋಲಾಗಿಲ್ಲ, ಏನ್ ನಮಗ ಅಷ್ಟು ವ್ಯಾಲ್ಯೂ ಇಲ್ಲ ಮತ್ತ? ಏ ಗೆಡ್ಡು ನನ್ನ ಮಗನ ಒಯ್ದು ನಾ ಹಿಂಗ ಮಾತಾಡುದ ದೊಡ್ಡ ವಿಷಯ ನಿಮಗ. ಇದಕ್ಕಿಂತ ಭಾರಿ ಭಾರಿ ಮುತ್ತು ರತ್ನಗಳು ಉದುರ್ತಾವ್ ನನ್ನ ಬಾಯಾಗಿಂದ. ವಿರಾಟ್ ಕೊಹ್ಲಿಗೆ ಕೇಳಿಲ್ಲ ನಾ ಗ್ರೌಂಡ್ ಒಳಗೆ ಹೆಂಗಿರ್ತೀನಂತೇಳಿ. ಸುಮ್ಮ ನಾಟಕ ಮಾಡಬ್ಯಾಡ್ರಿ, ಮುಕಳಿ ಮುಚ್ಚುವಂದ ಯಾರ್ಯಾರ ಟೀಮಿಗೆ ಏನೇನ ರೆಡಿ ಮಾಡ್ಕೊಂಡಿರಿ ಚಾಂಪಿಯನ್ ಟ್ರೋಫಿ ಗೆಲ್ಲಲಾಕಂತ ಸ್ವಲ್ಪ ಹೊಯ್ಕೋರಿ ನನ್ನ ಮುಂದೆ. ಹೇ ಜಿಂಗಲಕ ಜಿಂಗಲಕ ಟಿವಿ 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 ರೇ, ನಾವ ಗೆಲ್ಲಿದ್ರು ರೋಹಿತ್ ಈ ವರ್ಷ ಚಾಂಪಿಯನ್ ಟ್ರೋಫಿ. ಯಾಕಂದ್ರೆ ನಮ್ಮ ದೇಶ ಒಳಗೆ ನಮ್ಮ ಸ್ಟೇಡಿಯಂ ಒಳಗೆ ಇಟ್ಟಾರ ಯಪ್ಪ, ಮತ್ತ ನಾವು ಹೆಂಗ ಬಿಡ್ತೀವಿ ಹೆಂಗ ಬಿಡ್ತೀವಿ? ಲೇ ಚಪ್ಪರ್ದುಲ್ಲೆ ಬಾಬರ ಡಾಂಬರ್, ನಮ್ಮ ಟೀಮ್ ಕಣ್ಣಾರೆ ನೋಡಿನು ಮತ್ತ ನಾವು ಗೆಲ್ತೇವಂತ ಹೊಯ್ಕೊಳಕತ್ತಿಲ್ಲ. ನಿನ್ನ ಎದುರ್ಲೆ ಹೊಡಿಬೇಕು. ಮಾಡುದು ಕುತ್ತ ಚಾಪ ಸ್ಟೇಡಿಯಂ ಮಾಡಿರಿ, ಅದ್ರಾಗ ಒಂದು ಲೈಟ್ ಸರಿಯಾಗಿಲ್ಲ, ಒಂದು ಕುರ್ಚಿ ಕುಂಡ್ರಲಾಕ ಸರಿ ಇಲ್ಲ. ಅಲ್ಲಿ ಬಂದು ಪ್ಲೇಯರ್ಗಳು ಆಡೋದ ದೊಡ್ಡ ವಿಷಯ, ಮತ್ತೆ ಟೂರ್ನಮೆಂಟ್ ನಾವು ಗೆಲ್ತೇವೆ ಅಂತ ಹೊಯ್ಕೊಳತಿ. ಏ ಇವನು ಬಾಯಾಗ ಯಾರ ತುರುಕರು ಒಂದು ಏನರೇ ಅವನ ಏನ್ ಹೇಳಾಕತ್ತಾನ, ಏನು ಸುದ್ದಿ ನಮ್ಮ ಮುಂದೆ? ನಮಗೆ ಟಕ್ಕರ್ ಕೂಡ ಅವನೇ ಪ್ಯಾಡ್ ಕಮಿನ್ಸ, ಅವನೇ ಹೊಯ್ಕೊತ್ ಹೋಗ್ಯಾನ ಟೀಮ್ ನಂದ. ನಮಗ್ಯಾರು ನಮ್ಮ ಮುಂದೆ ಯಾವ ಬಡ್ಡಿ ಮಗ ಈಗ? ನೋಡಪ್ಪ, ನಮಗ ಸ್ಟೇಡಿಯಂ ಗಿಡಿಯಂ ಏನು ಸಂಬಂಧ ಇಲ್ಲ, ಫರಕ ಬೆಳಂಗಿಲ್ಲ. ನಿನ್ನೆ ಇವ್ರ ಸ್ಟೇಡಿಯಂ ಒಳಗ ಲಾಹೋರ್ ಒಳಗ ನಾವು ಸೆಂಚುರಿ ಕಟ್ಟದಿನಿ, ಅದು ಎಷ್ಟೋ ವರ್ಷ ಆದ ಬಳಿಕ ಹೊಡೆದಿನಿ ಒನ್ ಡೇ ಕ್ರಿಕೆಟ್ ಒಳಗ. ಮತ್ತ ನಮ್ಮ ಕೋಣ್ವೆ ಡೆವಾನ್ ಕೋಣ್ವೇನು 97 ಹೊಡೆದಾನ, ಅಂದ್ರ ಕಪ್ ನಮದ. ಮತ್ತ ಈ ವರ್ಷ ಏ ಯಾಕರು ನಮಗ ಮಾತಾಡ್ಸಲ್ಲ ಆಗಿರ್ಲ? ಏನ್ ಇಂಡಿಯಾದವ್ರು ತಿರುಗಾಡಿ ಹೊಡಿಲಾಕತ್ತಾರ ನಮಗ ಅಂದ ಬಳಕೇನು ಎಲ್ಲಾರು ಹೊಡಿತೀರ ತಿಳ್ಕೊಂಡ್ರೇನು? ಏನ್ ನಾವು ಇಲ್ಲಿ ಬೇರೆ ಬ್ಯಾಟಿಂಗ್ ಆಡತ್ತೇವು, ಅಲ್ಲೇ ಬೇರೆ ಬ್ಯಾಟಿಂಗ್ ಆಡ್ತೇವೆ ನಾವು. ನೀವು ಹಗರ ತಿಳಿದಾರ ನಮಗ ಯಾವಾಗ ಕಮ್ ಬ್ಯಾಕ್ ಮಾಡ್ತೇವು ಗೊತ್ತಾಗಂಗಿಲ್ಲ. ಮೊದಲೇ ನಾವು ಇಂಗ್ಲೆಂಡ್ ಅದೇವು. ಓ ಇಂಗ್ಲೆಂಡ್ ಮಾಲಕ, ನಂಬಲ್ಲಿ ಒಂದ 2-3 ಮಂದಿ ಮನಿಗೆ ಹೋಗ್ಯಾರ ಅಂದ ಬಳಕ ನಾವೇನು ವೀಕ್ ಆಗಂಗಿಲ್ಲ. ಆಸ್ಟ್ರೇಲಿಯಾ ಟೀಮ್ ಎದಕ್ಕೂ ಉಪಯೋಗನೇ ಇಲ್ಲಂತ ನೀವು ಅಂದ್ಕೊಂಡಿರ್ಬಹುದು, ಆದ್ರೆ ನಿಮಗೇನು ಮಣ್ಣು ಗೊತ್ತೈತಿ. ನಾವು ಯಾವ ಬಡ್ಡಿ ಮಗ ಇರ್ಬೇಕಂದ್ರೆ ನಾವೇನು ಲೂಸ್ ಆಗಂಗಿಲ್ಲ, ನಾವು ಆಡವ್ರು. ಹೆಂಗು ನನ್ನ ಮಗ್ಲ ಐತಿ ಕಪ್ಪಿದು ಎತ್ಕೊಂಡು ಓಡ ಬಿಡ್ತೀನಿ ಮತ್ತೆ ಈಗ ಸದ್ದ. ನೋಡಪ್ಪ, ನಮಗ ವೀಕ್ ಟೀಮ್ ಅನ್ಕೊಂಡವನೇ ದೊಡ್ಡ ಹುಚ್ಚ ಸುಳಿ ಮಗ ಅವ. ಯಾಕಂದ್ರೆ ನಾವು ಒನ್ ಡೇ ವರ್ಲ್ಡ್ ಕಪ್ ಒಳಗ ತೋರಿಸಿಬಿಟ್ಟೇವಿ, ದೊಡ್ಡ ದೊಡ್ಡ ಟೀಮ್ಗಳಿಗೆ ಹುಚ್ಚಿ ವಹಿಸಿಬಿಟ್ಟೆವು. ಇದೇ ಆಸ್ಟ್ರೇಲಿಯಾದವರಿಗೆ ಬಡದ ಬಾಯಿ ಹಾಕೊಂಡ್ ಬಿಟ್ಟಿದ್ದೇವು T20 ಒಳಗ, ಗೊತ್ತೈತ್ಲ ನಿಮಗ? ಮತ್ತ ಪಾಕಿಸ್ತಾನದವರಿಗೆ ಒಂದ್ ಸೈಡ್ ತಿರುವಾಡಿ ಕಟ್ಟಿದ್ ಬಿಟ್ಟಿದ್ದೆವು. ಮತ್ತ ನಾವು ಹಗರ ತಿಳಿದಾರ, ಮತ್ತ ನಾವು ಸೌಕಾಸ ಬಂದು ದೊಡ್ಡ ಟೀಮಿಗೆ ತಲೆ ಇಳಿಸಿ ಬಿಡ್ತೇವು. ಮತ್ತ ಲೇ ಬಾಂಗ್ಲಾದೇಶ, ನೀ ಕನಸ್ನಾಗೂ ಅನ್ಕೋಬೇಡ ಬಿಡು ನಾವು ಗೆಲ್ತೇವ ಅಂತೇಳಿ. ಯಾಕಂದ್ರ ನಿಮ್ಮ ದೇಶನಾಗ ನೀವು ನೆಟ್ಟಗಿಲ್ಲ. ನಾವು ಬಸ್ ಕಂಡಕ್ಟರ್ ಸುದೇಕ ನಿಮ್ಮ ಸೂಟಿಗೆ ತಗೊಂಡು ಮುಂಚಿಡ್ಲಾಕತ್ತಾನ, ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಇಲ್ಲ. ಅದ್ರಾಗ ನಿಮ್ಮ ದೇಶನಾಗ ಸಿಕ್ಕಾಪಟ್ಟಿ ಹೊಡಪೆಟ್ಟಿ ನಡೆದದ. ಅಂತದ್ರಾಗ ನೀವೇನ್ ಗೆಲ್ತಿರ್ ಬಿಡು ಮಾರ, ನೀವೇನ್ ಗೆಲ್ತಿರ್ ಬಿಡು. ನೀ ಸುಮ್ಕೆ ಇಲ್ಲಿ ಕೂತು ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ಮನಿಗೆ ಹೋಗಿ ಊಟ ಗೀಟ ಉಂಡು ಶಿಸ್ತು ಮಕ್ಕೊಂಡ್ ಬಿಡು. ಹೆಂಗೂ ನೀವು ಗೆಲ್ಲಲ್ಲ ಅನ್ನೋದು ಗೊತ್ತೈತಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀನಿ ನೀನು?